ಅಬಕಾರಿ ಭ್ರಷ್ಟಾಚಾರ ವಿಚಾರದಲ್ಲಿ ಕಳೆದೋಯ್ತು ಜಂಟಿ ಅಧಿವೇಶನ. ಮೈತ್ರಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಫುಲ್ ಫೈಟ್. ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇರುವ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ನೀಡಬೇಕೆಂದು ಪಟ್ಟು ಹಿಡಿದ ವಿರೋಧ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ ಸದಸ್ಯರು ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಇದೇ ವಿಚಾರವಾಗಿ ನಿನ್ನೆ ಸದನದಲ್ಲಿ ಅಬಕಾರಿ ಸಚಿವರ ರಾಜೀನಾಮೆ ಜೊತೆಗೆ ಕಾಂಗ್ರೆಸ್ ಹಲವು ಹಗರಣಗಳ ಕುರಿತು ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಮೈತ್ರಿ ನಾಯಕರು ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರೆ, ಅತ್ತ ಕಾಂಗ್ರೆಸ್ ನಾಯಕರು ಮೈತ್ರಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಸದನದಲ್ಲಿಯೇ ರಾತ್ರಿಯ ಭೋಜನ ಸೇವಿಸಿದ ನಂತರ ಅಲ್ಲಿಯೇ ನಿದ್ದೆ ಮಾಡಿದ್ರು. ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಸದನಕ್ಕೆ ಬಂದು ಧರಣಿ ನಿರತರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕೂಪವಾಗಿದೆ ಎಂದು ಬಿಜೆಪಿ ಸದಸ್ಯರು ಬೆಳಗ್ಗೆಯೇ ಆರೋಪಿಸಿದ್ರು. ಸಂಜೆ ಉತ್ತರ ನೀಡುವುದಾಗಿ ಸರ್ಕಾರ ಹೇಳಿತ್ತು. ಬಳಿಕ ಬಿವಿಜಿ ರಾಮ್ಜಿ ಕುರಿತು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಈ ವಿಷಯದಲ್ಲಿ ಗದ್ದಲ ನಡೆದಿರುವುದರಿಂದ ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಬಳಿಕ ಕಲಾಪ ಆರಂಭವಾದಾಗ ನಿರ್ಣಯದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆಯನ್ನ ಆರಂಭಿಸಿದ್ರು. ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದಾಗ ಕಲಾಪವನ್ನ ಮುಂದೂಡಲಾಯಿತು. ಮಾತುಕತೆ ಬಳಿಕ ಕಲಾಪ ಆರಂಭವಾದಾಗ ಚರ್ಚೆ ನಡೆಯಿತು. ವಿರೋಧ ಪಕ್ಷದ ಆರೋಪಗಳಿಗೆ ಸದನದಲ್ಲಿ ಸಂಜೆ ಉತ್ತರ ನೀಡಿದ ತಿಮ್ಮಾಪುರ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಎಂದಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಬಿಜೆಪಿ, ಜೆಡಿಎಸ್ ಸದಸ್ಯರು ಧರಣಿಗೆ ಮುಂದಾದ್ರು. ತಕ್ಷಣವೇ ಕಲಾಪವನ್ನ ಬುಧವಾರಕ್ಕೆ ಮುಂದೂಡಲಾಯಿತು. ಇನ್ನು ಇದೇ ವೇಳೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೈತ್ರಿ ನಾಯಕರು ಅದ್ಯಾವಾಗ ಸದನದ ಬಾವಿಯೊಳಗೆ ಇಳಿದು ಪ್ರತಿಭಟನೆಗೆ ಮುಂದಾದ್ರು, ಆಗ ನಾಯಕರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ಒಳ್ಳೆ ಕೋತಿಗಳು ಆಡ್ದಂಗಾಡ್ತಿರಲು ನಾನು ಮಾತಾಡೋಕ್ ಶುರು ಮಾಡಿದ್ರೆ ಈ ಆರ್ಎಸ್ಎಸ್ ಅವನು ಎದ್ದೇಳ್ತಾನ್ ಮೊದ್ಲು. ಇನ್ನು ಚಿಂಚೋಳಿ ಶಾಸಕ ಅವನಲ್ಲ, ಅವನ ಹೆಂಡತಿ ತಹಸೀಲ್ದಾರ್ ಇಬ್ರು ಸೇರಿ ಚೆನ್ನಾಗಿ ದುಡ್ಡು ತಿಂತಾವ್ರೆ. ನಾಚಿಕೆಯಾಗ್ಬೇಕು ನಿಮ್ಮ ಜನ್ಮಕ್ಕೆ. 20 ವರ್ಷಗಳಿಂದ ಅಧಿವೇಶನ ನೋಡ್ತಾ ಇದ್ದೀನಿ, ಆದ್ರೆ ಇಷ್ಟೊಂದು ಪೋಲಿ ನಾಯಕರನ್ನ ನಾನು ನೋಡಿರಲಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಮೈತ್ರಿ ನಾಯಕರು ಸದನದ ಬಾವಿ ಒಳಗೆ ಇಳಿದು ಕಾಂಗ್ರೆಸ್ ನಾಯಕರಿಗೆ ಧಿಕ್ಕಾರ ಕೂಗಿ ಚಪ್ಪಾಳೆ ಹೊಡೆದು ಆಕ್ರೋಶವನ್ನ ಹೊರಹಾಕಿದ್ರು. ಇದರ ನಡುವೆಯೇ ಬಸನಗೌಡ ಪಾಟೀಲ್ ಮಾತನಾಡುತ್ತಾ, ಅಧ್ಯಕ್ಷರೇ, ಅವರು ಏನೇ ಡ್ಯಾನ್ಸ್ ಮಾಡ್ಲಿ, ನಾನು ನನ್ನ ಭಾಷಣವನ್ನ ಮಾಡ್ತೀನಿ ಅಂತ ಕಾಂಗ್ರೆಸ್ ಪಕ್ಷದ ಹಲವು ಹಗರಣಗಳ ಕುರಿತಾಗಿ ಮಾತನಾಡಿದ್ರು. ಒಟ್ಟಾರೆ ನಿನ್ನೆಯ ಕಲಾಪದಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಏಕ ವ್ಯಕ್ತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಟಾಂಗ್ ಕೊಟ್ರು. ಇತ್ತ ಜನವರಿ 22ರಿಂದ 31ರವರೆಗೆ ಇದ್ದ ವಿಶೇಷ ಜಂಟಿ ಅಧಿವೇಶನವು ದ್ವೇಷ ಭಾಷಣ ವಿಧೇಯಕದಿಂದ ಪ್ರಾರಂಭವಾಗಿ ಅಬಕಾರಿ ಭ್ರಷ್ಟಾಚಾರ ಕುರಿತು ಚರ್ಚೆಗಳು ನಡೆದು ಇಡೀ ಅಧಿವೇಶನವೇ ವ್ಯರ್ಥವಾಯಿತು ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.